ಜೊತೆಗೆ ಪ್ರವಾಸೋದ್ಯಮ ಸೇರಿದಂತೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯನವರು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರ ಉತ್ತೇಜನ, ಪ್ರೋತ್ಸಾಹ ಯಾವತ್ತಿಗೂ ಇದೆ ಎಂಬುದನ್ನು ಈ ಸಂದರ್ಭದಲ್ಲಿ ನೆನೆಯುತ್ತೇವೆ. ಕಲ್ಯಾಣ ಕರ್ನಾಟಕ ಭಾಗದ ಯಾದಗಿರಿ, ಕೊಪ್ಪಳ, ಬಳ್ಳಾರಿ ಜಿಲ್ಲೆಗಳು ಹಾಗೂ ವಿಜಯಪುರ ಮತ್ತು ಬಾಗಲಕೋಟೆಯನ್ನು 4 ದಿಕ್ಕಿನಲ್ಲಿ ಗಡಿ ಹೊಂದಿರುವ ರಾಯಚೂರು ಜಿಲ್ಲೆಯಲ್ಲಿ ಪ್ರಮುಖವಾಗಿ ಉತ್ತರದಲ್ಲಿ ಕೃಷ್ಣ, ದಕ್ಷಿಣದಲ್ಲಿ ತುಂಗಭದ್ರಾ ನದಿ ಸುತ್ತುವರೆದಿದೆ. ಜಿಲ್ಲೆಯ ಇತಿಹಾಸವನ್ನು ಗಮನಿಸುವುದಾದರೆ ಇಲ್ಲಿನ ಐತಿಹಾಸಿಕ ಹೆಜ್ಜೆ ಗುರುತುಗಳು ಕ್ರಿಸ್ತಪೂರ್ವ 3ನೇ ಶತಮಾನದ ಹಿಂದೆ ಹೋಗಲಿದೆ. ಸಾಮ್ರಾಟ್ ಅಶೋಕನ ಆಳ್ವಿಕೆಯ 3 ಶಿಲಾಶಾಸನಗಳು ಜಿಲ್ಲೆಯ ಲಿಂಗಸುಗೂರಿನಲ್ಲಿ ಪತ್ತೆಯಾಗಿತ್ತು. ಕ್ರೈಸ್ತ ಯುಗದ ಆರಂಭದಲ್ಲಿ ಜಿಲ್ಲೆಯು ಶಾತವಾಹನ ಸಾಮ್ರಾಜ್ಯದ ಭಾಗವಾಗಿತ್ತು. ಕ್ರಿಸ್ತಶಕ 3ನೇ ಮತ್ತು 4ನೇ ಶತಮಾನದಲ್ಲಿ ವಕಟಕಗಳು ಕೆಲಸಮಯ ಆಳ್ವಿಕೆ ನಡೆಸಿದ ಕುರುಹುಗಳು ಇವೆ. ನಂತರದ ಕಾಲಮಾನದಲ್ಲಿ ಬಾದಾಮಿಯ ಚಾಲುಕ್ಯರು ಪಲ್ಲವರನ್ನು ಸೋಲಿಸಿ ಈ ಪ್ರದೇಶವನ್ನು ಸುಪರ್ದಿಗೆ ಪಡೆದ ದಾಖಲೆಗಳು ಐಹೊಳೆ ಶಾಸನದಲ್ಲಿದೆ. ರಾಯಚೂರು ಪ್ರದೇಶದ ಮೇಲೆ ಪ್ರಾಬಲ್ಯ ಹೊಂದಲು ದಕ್ಷಿಣದ ಚೋಳ ರಾಜರು ಮತ್ತು ಕಲ್ಯಾಣಿಯ ಚಾಲುಕ್ಯ ರಾಜರು ಯುದ್ಧ ನಡೆಸಿರುವ ಉಲ್ಲೇಖವೂ ಇದೆ. ರಾಯಚೂರಿನ ಕೋಟೆಯಲ್ಲಿ ಶಾಸನದ ಪ್ರಕಾರ ಕೋಟೆಯನ್ನು 1294ರಲ್ಲಿ ವಾರಂಗಲ್ ಕಾಕತೀಯ ರಾಣಿ ರುದ್ರಮ್ಮ ದೇವಿಯ ಸೇನಾಪತಿ ಗೋನಗನ್ನ ರೆಡ್ಡಿ ನಿರ್ಮಿಸಿದನು ಎನ್ನಲಾಗಿದೆ. ನಂತರದ ಕಾಲಮಾನದಲ್ಲಿ ಬಹಮನಿ ಸುಲ್ತಾನರು ಈ ನೆಲದ ಮೇಲೆ ಹಕ್ಕು ಸ್ಥಾಪಿಸುತ್ತಾರೆ. ಕೆಲ ಕಾಲ ಮುಘಲ್ ಚಕ್ರವರ್ತಿ ಔರಂಗಜೇಬರ ಆಡಳಿತವೂ ಇರುತ್ತದೆ. ರಾಯಚೂರು ಕದನದ ಬಳಿಕ 1520ರಲ್ಲಿ ಮತ್ತೆ ವಿಜಯನಗರ ಸಾಮ್ರಾಜ್ಯದ ಸುಪರ್ದಿಗೆ ಹೋಗುತ್ತದೆ. ಮುಂದೆ ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಹೈದರಾಬಾದ್ನ ನಿಜಾಮರ ಆಳ್ವಿಕೆಗೆ ಒಳಪಡುತ್ತದೆ. ಮದ್ರಾಸ್ ಪ್ರೆಸಿಡೆನ್ಸಿ ಭಾಗವಾಗಿರುತ್ತದೆ. ಕಾಲಾನಂತರ ಗುಲ್ಬರ್ಗ ವಿಭಾಗದ ಭಾಗವಾಗಿ ಭಾಷಾವಾರು ಆಧಾರದಲ್ಲಿ ರಾಜ್ಯಗಳ ಏಕೀಕರಣದ ನಂತರ ರಾಯಚೂರು ಪ್ರದೇಶವು ಕರ್ನಾಟಕ ರಾಜ್ಯದ ಭಾಗವಾಗುತ್ತದೆ. ಜಿಲ್ಲಾ ಕೇಂದ್ರ ರಾಯಚೂರಿನ ಹೃದಯ ಭಾಗದಲ್ಲಿರುವ ಕೋಟೆ, ಮಲ್ಲಿಯಾಬಾದ್, ಮುದಗಲ್ ಕೋಟೆ, ಮಸ್ಕಿಯ ಅಶೋಕ ಶಾಸನ, ತ್ರಯಂಬಕೇಶ್ವರ ದೇವಾಲಯ, ಎತ್ತರದಿಂದ ನೀರು ಧುಮ್ಮಿಕ್ಕುವ ಧನೀಶ್ ಕೋಟಿ ಜಲಪಾತ, ರಾಯಚೂರು ಹೊರವಲಯದಲ್ಲಿರುವ ರಾಮಗದ್ದೆ ದ್ವೀಪ, ಜಿಲ್ಲೆಯನ್ನು ಧಾರ್ಮಿಕವಾಗಿ ಗುರುತಿಸುವಲ್ಲಿ ಕಾರಣವಾಗಿರುವ ಅಮರೇಶ್ವರ ದೇವಾಲಯ, ಸುಗೂರೇಶ್ವರ ದೇವಾಲಯ, ವೆಂಕಟೇಶ್ವರ ದೇವಾಲಯ, ಪಂಚಮುಖಿ ಪ್ರಾಣದೇವರ ದೇವಾಲಯ, ಸಿಂಧನೂರ ತಾಲೂಕಿನ ಅಂಬಾ ಮಠ, ಕಲ್ಲೂರು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ, ಹೆಸರಾಂತ ಹಟ್ಟಿ ಚಿನ್ನದ ಗಣಿ, ಹೀಗೆ ಧಾರ್ಮಿಕವಾಗಿ ಐತಿಹಾಸಿಕವಾಗಿ ಗುರುತಿಸಲ್ಪಡುವ ತಾಣಗಳ ಪಟ್ಟಿ ದೊಡ್ಡದು. ಈ ಎಲ್ಲ ಸ್ಥಳಗಳ ಐತಿಹ್ಯ, ಮಹತ್ವ ಮತ್ತು ಪ್ರವಾಸೋದ್ಯಮದ ದೃಷ್ಟಿಯಿಂದ ಅಭಿವೃದ್ಧಿ ಕುರಿತು ಎಚ್ಚೆತ್ತುಕೊಳ್ಳಬೇಕಾದ ಕಾಲ ಇದು.